ಸಿದ್ದರಾಮಯ್ಯ ಆಪ್ತರಿಗೆ ಮೂಡ ಉರುಳು. ಸರ್ಕಾರದ ನಿರ್ದೇಶನ ಇಲ್ಲದಿದ್ರೂ ಪಾರ್ವತಿಗೆ ನಟೇಶ್ ಸೈಟ್. ರಾತ್ರೋರಾತ್ರಿ ಉದೇಶ್ ಭೇಟಿಯಾದ ಸಿಎಂ ಬಾಮೈದ. ರಾಜ್ಯದಲ್ಲಿ 10 ಲಕ್ಷ ಬಿಪಿಎಲ್ ಕಾರ್ಡ್ಗಳು ರದ್ದು. ಬಡವರಿಗೆ ಸಿದ್ದರಾಮಯ್ಯ ಸರ್ಕಾರದ ಗುದ್ದು. ಬಡ ಮಹಿಳೆಗೆ ಅಕ್ಕಿ ಕೊಡಿಸಿದ ರಿಪಬ್ಲಿಕ್ ಅಂದ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಪ್ರಕರಣ. ಮಣಿಪಾಲ್ ಕೆಎಂಸಿಯಲ್ಲಿ ಇಂದು ಮರಣೋತ್ತರ ಪರೀಕ್ಷೆ. ಹೆಬ್ರಿ ಅಥವಾ ಉಡುಪಿಯಲ್ಲಿ ಅಂತ್ಯ ಸಂಸ್ಕಾರ. ನೆಲಮಂಗಲದಲ್ಲಿ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದ ಚಿರತೆ. ನರಭಕ್ಷಕನ ಸೆರೆಗೆ ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆ. ವನ್ಯ ಪ್ರಾಣಿ ಆಟಾಟೋಪಕ್ಕೆ ಮುದಿರೇಶ್ವರ ಸ್ವಾಮಿ ಜಾತ್ರೆ ರದ್ದು. ಮಹಾರಾಷ್ಟ್ರ ಜಾರ್ಖಂಡ್ನಲ್ಲಿ ಮತದಾನದ ಹಬ್ಬ. ಬಿಜೆಪಿ ಇಂದಿ ಕೂಟಕ್ಕೆ ಬಂಡುಕೋರರದ್ದೇ ಭಯ. ಮುಂಜಾನೆಯಿಂದಲೇ ಮತಗಟ್ಟೆಯತ್ತ ಮತದಾರ. ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ಲೋಕಾಯುಕ್ತ ಎಸ್ಪಿ ಉದೇಶ್ ಅವರನ್ನ ಭೇಟಿಯಾಗಿದ್ದಾರೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ. ರಾತ್ರೋರಾತ್ರಿ ಮೈಸೂರು ಲೋಕ ಕಚೇರಿಯಲ್ಲಿ ಭೇಟಿಯಾಗಿದ್ದಾರೆ. ರಾತ್ರಿ 7:30 ಸುಮಾರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಭೇಟಿಯಾಗಿದ್ದಾರೆ. ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಮಲ್ಲಿಕಾರ್ಜುನ ಸ್ವಾಮಿ ಅವರ ಈ ನಡೆ. ನಟೇಶ್ ವಿಚಾರಣೆ ಮುಗಿಸ್ಕೊಂಡು ಹೋಗ್ತಾ ಇದ್ದಂತೆ ಚರ್ಚೆಯಾಗಿದೆ. ತೀವ್ರ ಅನುಮಾನ ಮೂಡಿಸ್ತಾ ಇರೋದು ಮಲ್ಲಿಕಾರ್ಜುನ ಸ್ವಾಮಿ ಅವರ ದಿಢೀರ್ ಭೇಟಿ. ರಾತ್ರೋರಾತ್ರಿ ಹೋಗಿ ಎಸ್ಪಿ ಉದೇಶ್ ಅವರನ್ನ ಭೇಟಿಯಾಗಿದ್ಯಾಕೆ? ಸಹಜವಾಗಿ ನಮಗೆಲ್ಲ ಗೊತ್ತು, ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೇ ವಿಚಾರಣೆಗೆ ಹೋಗ್ತಾರೆ ಅಥವಾ ಲೋಕಾಯುಕ್ತ ಕಚೇರಿಗೆ ಆಗ್ಲಿ ಹೋಗೋದಾದ್ರೆ ನೋಟಿಸ್ ಕೊಟ್ಟಿರಬೇಕು. ಯಾವುದೇ ನೋಟಿಸ್ ಇಲ್ಲ, ಇಂಟಿಮೇಷನ್ ಇಲ್ಲ, ಬರಬೇಕು ಅನ್ನುವಂತ ಸೂಚನೆ ಇಲ್ಲ. ಆದ್ರೂ ಕೂಡ ರಾತ್ರೋರಾತ್ರಿ ಹೋಗ್ತಾರೆ ಎಸ್ಪಿ ಉದೇಶ್, ತನಿಖಾಧಿಕಾರಿ. ಇಡೀ ಮೂಡ ಹಗರಣವನ್ನ ಸಂಬಂಧಪಟ್ಟಂತೆ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರ ವಿಚಾರಣೆ ಮಾಡ್ತಾ ಇರೋದು ಇದೇ ಎಸ್ಪಿ ಉದೇಶ್. ಅವರನ್ನ ಭೇಟಿಯಾಗಿದ್ದು ಯಾಕೆ ರಾತ್ರೋರಾತ್ರಿ ಮಲ್ಲಿಕಾರ್ಜುನ ಸ್ವಾಮಿ? ಸಿಎಂ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಉದೇಶ್ ಅವರನ್ನ ಲೋಕಾಯುಕ್ತ ಕಚೇರಿಯಲ್ಲಿ ರಾತ್ರಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ನಟೇಶ್ ಮೂಡಾದ ಮಾಜಿ ಆಯುಕ್ತ ನಿನ್ನೆ ಇಡೀ ದಿನ ವಿಚಾರಣೆಗೆ ಹಾಜರಾಗಿ ವಾಪಸ್ ಆಗಿದ್ರು. ಸಾಯಂಕಾಲದ ಹೊತ್ತಿಗೆ ಅವ್ರು ಆಚೆ ಬಂದ್ರು, ಇವರು ಒಳಗಡೆ ಹೋದ್ರು. ಕಾರಣ ಏನಿರಬಹುದು? ಏನ್ ಚರ್ಚೆಯಾಗಿರಬಹುದು? ಇಷ್ಟು ಆತ್ರಾತ್ರವಾಗಿ ಯಾವುದೇ ಸೂಚನೆ ಇಲ್ಲದೆ, ನೋಟಿಸ್ ಇಲ್ಲದೆ ಹೋಗಿದ್ಯಾಕೆ ಅನ್ನೋದೇ ಈಗ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯ ರಕ್ಷಣೆಗೆ ನಿಂತು ಬಿಟ್ರ ಬೆಂಬಲಿಗರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮೂಡ ಸಭೆಯ ದಾಖಲೆ ಹೇಳಿಕೆಯನ್ನೇ ತಿರುಚಿ ಬಿಟ್ರ. ಮಾಧ್ಯಮಗಳ ಮುಂದೆ ಅರ್ಧ ಸತ್ಯ ಹೇಳಿದ್ದಾರೆ ಧ್ರುವ ಕುಮಾರ್. ಸಿಎಂ ಬೆಂಬಲಕ್ಕೆ ಮೂಡ ಮಾಜಿ ಅಧ್ಯಕ್ಷ ಧ್ರುವ ಕುಮಾರ್ ನಿಂತಿದ್ದಾರೆ ಎನ್ನುವುದು ಬಹಳ ಸ್ಪಷ್ಟ. ಹಿಂದೆ ಪ್ರಾಧಿಕಾರ ಸಭೆಗೆ ವ್ಯತಿರಿಕ್ತ ಹೇಳಿಕೆಯನ್ನ ಮಾಜಿ ಅಧ್ಯಕ್ಷರು ಕೊಟ್ಟಿದ್ರು. ಸಿಎಂ ಪತ್ನಿ ಪಾರ್ವತಿಗೆ ಬದಲಿ ಜಾಗ ಕೊಡೋದಾಗಿ ಹೇಳಿದ್ದೆ. ಆದ್ರೆ ಇದಕ್ಕೆ ಸಿಎಂ ಒಪ್ಪಿರ್ಲಿಲ್ಲ. ಇದೆಲ್ಲ ಬೇಡ ಅಂತ ಹೇಳಿದ್ರು. ನಿನ್ನೆ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಈ ರೀತಿಯಾಗಿ ಧ್ರುವ ಕುಮಾರ್ ನೀಡಿರ್ತಾರೆ. 2017 ಡಿಸೆಂಬರ್ 15 30ರಂದು ನಡೆದಂತಹ ಮೂಡ ಸಭೆಯ ನಿರ್ಣಯಗಳು, ಧ್ರುವ ಕುಮಾರ್ ಹೇಳಿಕೆಗಳಲ್ಲಿ ವ್ಯತ್ಯಾಸ ಇರೋದು ಕೂಡ ರಿವೀಲ್ ಆಗ್ತಾ ಇದೆ. 2017ರಲ್ಲಿ ಮೂಡ ಸಭೆಯಲ್ಲಿ ಕೈಗೊಂಡಂತಹ ನಿರ್ಣಯಗಳು ಈಗ ಧ್ರುವ ಕುಮಾರ್ ಅವರು